ಸಮುದಾಯದ ಸಮ್ಮಿಲನ, ನಮ್ಮ ದೊರೆಗಳಿಗೆ ನಮನ ಅನ್ನೋ ಒಂದು ಸ್ಲೋಗನ್ ಅಡಿಯಲ್ಲಿ ನಾಡಪ್ರಭು ಕೆಂಪೇಗೌಡರ ಹಾಗೂ ಬನಮಯ್ಯನವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಇದೇ ತಿಂಗಳು 26/7/26ರಂದು ಶಿರಾನಗರದಲ್ಲಿ ನಮ್ಮ ಆಚರಣಾ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಕಾರ್ಯಕ್ರಮದ ವಿವರಣೆಯನ್ನು ಪತ್ರಿಕಾಗೋಷ್ಠಿ ಮುಖಾಂತರ ನಮ್ಮ ತಾಲೂಕಿನ ಮತ್ತು ಜಿಲ್ಲೆಯ ಎಲ್ಲ ಸಮುದಾಯದ ಮುಖಂಡರಿಗೆ ಮತ್ತು ಯುವಕರಿಗೆ ತಿಳಿಯಬಯಸ್ತಾ ಇದ್ದೀವಿ. 26ನೇ ಭಾನುವಾರ ಬೆಳಗ್ಗೆ 10 ಗಂಟೆಗೆ ಕೆಂಪೇಗೌಡ ಮತ್ತು ಬನಮಯ್ಯನವರ ಪುತ್ಥಳಿಗಳನ್ನು ಮೆರವಣಿಗೆ ಮೂಲಕ ಹಲವಾರು ವಾದ್ಯಗೋಷ್ಠಿಗಳು, ಕಲಾ ತಂಡಗಳು ಎಲ್ಲ ಜೊತೆಗೆ IB ಸರ್ಕಲಿಂದ ಮೆರವಣಿಗೆ ಜಾಥಾ ಶುರುವಾಗಿ ಕಲ್ಯಾಣ ಮಂಟಪ ತಲುಪಿ, ಕಲ್ಯಾಣ ಮಂಟಪದಿಂದ ಬಸ್ ಸ್ಟ್ಯಾಂಡಿಂದ ಇದೇ ರಂಗನಾಥ ಕಾಲೇಜಿಗೆ ಮೆರವಣಿಗೆ ಜಾಥಾ ತಲುಪಲಿದ್ದು, ಅದಕ್ಕೆ ನಮ್ಮ ತಾಲೂಕಿನ ಮತ್ತು ಜಿಲ್ಲೆಯ ಎಲ್ಲ ಮುಖಂಡರುಗಳು ಭಾಗವಹಿಸಲಿದ್ದಾರೆ. ಅದರ ಜೊತೆ ಹೆಚ್ಚಿನದಾಗಿ ಯುವಕರು ಭಾಳಷ್ಟು ಜನ ಇವತ್ತಿನ ದಿನ ಕೆಂಪೇಗೌಡ ಮತ್ತು ಬನಮಯ್ಯ ಜಯಂತಿಗೆ ತಾಲೂಕಿನಾದ್ಯಂತ ಒಳ್ಳೆಯ ಪ್ರತಿಕ್ರಿಯೆ ಕಾಣ್ತಾ ಇದ್ದು, ಇವತ್ತಿನ ದಿನ ನಮ್ಮ ತಾಲೂಕಲ್ಲಿ ಇರೋಂಥ ಸಮುದಾಯದ ಮುಖಂಡರುಗಳಾಗಿರ್ಬೋದು, ಯುವಕರುಗಳಾಗಿ ಮನೆಗೊಬ್ಬರು ಬರೋಂಥ ಒಂದು ವ್ಯವಸ್ಥೆ ಇವತ್ತಿನ ದಿನ ನಮಗೆ ಕಾಣ್ತಾ ಇದೆ. ಹಿಂದೆ ನಾವು ಯಾವ್ದಾದ್ರು ಕಾರ್ಯಕ್ರಮ ಮಾಡಿದಾಗ ಊರಿನ ಹಿರಿಕರಿಗೆ ಮಾತ್ರ ಒಂದು ಇನ್ವಿಟೇಷನ್ ಆಗಲಿ ಪತ್ರಿಕೆಯನ್ನಾಗಲಿ ತಲುಪಿಸೋಂಥ ಕಾರ್ಯಗಳನ್ನ ಇನ್ನು ಮಾಡ್ಕೊಂಬರ್ತಾಯಿದ್ರು. ಆದರೆ ಈ ಸರಿ ನಮ್ಮ ಸಮಿತಿಯವರೆಲ್ಲ ಸೇರಿ, ಅವನೊಬ್ಬ ಬಡವ ಇರ್ಬೋದು, ಒಬ್ಬ ರೈತ ಇರ್ಬೋದು, ಒಬ್ಬ ಸಾಮಾನ್ಯ ರೈತನ ಮಗನ ಮನೆಗೂ ಕೂಡ ಒಂದೊಂದು ಇನ್ವಿಟೇಷನ್ನ ತಲುಪಿಸೋವಂಥ ಕಾರ್ಯನ ಪ್ರತಿಯೊಬ್ಬ ನಮ್ಮ ಸಮಿತಿ ಸದಸ್ಯರು ಇವತ್ತಿಂದ ಮಾಡಿದ್ದಾರೆ. ಹಾಗಾಗಿ ನಾನಾದರೂ ಹೇಳೋದಾದರೂ ಇಷ್ಟೇ, ಇವತ್ತಿನ ದಿನ ಭಾಳಷ್ಟು ಜನ ಮುಖಂಡರುಗಳು ಇವತ್ತಿನ ದಿನ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ. 1 ಗಂಟೆಗೆ ಇಲ್ಲಿ ಇದೇ ಸಂಘದ ಆವರಣದಲ್ಲಿ, ಕುಂಚಿಡಿ ಸಂಘದಲ್ಲಿ ಒಂದು ಸಭೆ ಕೂಡ ಆಗುತ್ತೆ. ಆ ಸಭೆಯಲ್ಲಿ ನಮ್ಮ ಸಮುದಾಯದ ಮಠಾಧೀಶರುಗಳು ಕೂಡ ಆಶೀರ್ವಚನ ನೀಡಲಿದ್ದಾರೆ. ಅದೇ ರೀತಿ ನಮ್ಮ ತಾಲೂಕಿನ ಶಾಸಕರುಗಳು, ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಏಕೆಂದರೆ ಸಮುದಾಯ ದೊಡ್ಡದಾಗಿರೋದ್ರಿಂದ ಎಲ್ಲರ ಹೆಸರು ಇಲ್ಲಿ ತಗೊಳ್ಳೋದಕ್ಕಾಗಲ್ಲ. ಯಾಕೆಂದರೆ ಇನ್ವಿಟೇಷನ್ ಇರೋದು ಹೇಳ್ತಾ ಹೋದರೆ 200-300 ಜನ ಇದ್ದಾರೆ. ಹಾಗಾಗಿ ಯಾರೂ ಅನ್ಯತಾ ಭಾವಿಸಬಾರ್ದು, ಎಲ್ಲರೂ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಕಾರ್ಯಕ್ರಮ ಯಶಸ್ವಿಗೊಳ್ಳೋದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಈ ವೇದಿಕೆ ಮುಖಾಂತರ ಕೋರ್ತಾ ಇದ್ವಿ. ಧನ್ಯವಾದ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಾನೊಂದು ಮಾತು ಹೇಳ್ತೀನಿ ಕೇಳಿ, ದೇಹದಲ್ಲಿ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂತ ಸುಮ್ಮನೆ ಯಾಕ್ರಿ ಟೆನ್ಷನ್ ಮಾಡ್ಕೋತೀರಾ? ಈಗಲೇ ಮನಸ್ಸಿಂದ ಅದನ್ನು ತೆಗೆದು ಬಿಸಾಕಿ 3 ತಿಂಗಳ ಕಾಲ ನಿರಂತರವಾಗಿ ಜೀನಿ ಶುಗರ್ ಆಮ್ಲನ ಉಪಯೋಗಿಸಿ ನೆಮ್ಮದಿಯಾಗಿ ಇರ್ತೀರಾ. ಡಿಸ್ಪ್ಲೇ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ. ಜೀನಿ ಇದ್ದಲ್ಲಿ ಜೀವನ ನಿರಾಳ.